ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗಿರಿ ಬ್ರೋ 123. ತುಂಬ ದಿನ ಆದಮೇಲೆ ಟ್ರಾವೆಲಿಂಗು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಬಂದು ನಾನು ಬೈಕಲ್ಲೆಲ್ಲ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಶಿರ್ಡಿಗೆ ಹೋಗ್ತಾಯಿದ್ದೀನಿ. ಸೊ ಫಸ್ಟು ನಾವೀಗ ಯಲಹಂಕ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಯಲಹಂಕ ರೈಲ್ವೆ ಸ್ಟೇಷನ್ನಿಂದ KK ಎಕ್ಸ್ಪ್ರೆಸ್, ಕರ್ನಾಟಕ ಎಕ್ಸ್ಪ್ರೆಸ್ ನವದೆಹಲಿ. ಸೊ ಅದರಲ್ಲಿ ರಿಸರ್ವೇಷನ್ ಮಾಡಿದ್ದೀವಿ ಸ್ಲೀಪರ್ ಕೋಚಲ್ಲಿ. AC ಟ್ರೈ ಮಾಡಿದ್ವಿ, ಸಿಕ್ಕಲಿಲ್ಲ. ಸೊ ಸ್ಲೀಪರ್ ಕೋಚ್ ಬುಕ್ ಮಾಡಿದ್ದೀನಿ. ಸೊ ಬನ್ನಿ, ಇದರಿಂದ ಸ್ಲೀಪರ್ ಕೋಚಲ್ಲಿ ಹೋಗೋಣ. KKದಲ್ಲಿ ಯಾವತ್ತೇ ಆಗಲಿ ನೀವು ಸ್ಲೀಪರ್ ಕೋಚಲ್ಲಿ ಬುಕ್ ಮಾಡಬೇಡಿ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಟ್ರೈನ್ಸಲ್ಲೆಲ್ಲ ನೀವು ಥರ್ಡ್ AC ಬುಕ್ ಮಾಡ್ಕೊಳೋದೇ ಒಳ್ಳೆಯದು. ಯಾಕಂದರೆ ಇವಾಗ ಏನಾಗಿದೆ ಅಂದರೆ ಸ್ಲೀಪರ್ ಕೋಚ್ಗೆ ಮತ್ತು ಜನರಲ್ಗೆ ವ್ಯತ್ಯಾಸನೇ ಇಲ್ದಿರೋ ಥರ ಆಗೋಗಿದೆ. ಯಾಕಂದರೆ ಈ ನಾರ್ತ್ ಸೈಡ್ ಅವರೆಲ್ಲ ಏನು ಮಾಡ್ತಾಯಿದ್ದಾರೆ ಅಂದರೆ ಟಿಕೆಟ್ ತೊಗೊಳಲ್ಲ, ಡೈರೆಕ್ಟಾಗಿ ಹತ್ಬಿಡ್ತಾರೆ ಸ್ಲೀಪರ್ ಕೋಚಲ್ಲಿ. ನಮ್ಮ ಮಧ್ಯೆ ಬಂದು ಕೂತ್ಕೊಂಡ್ಬಿಡ್ತಾರೆ. TT ಬಂದಾಗ ಪೆನಾಲ್ಟಿ ಕಟ್ಟಿಬಿಟ್ಟು ಟ್ರಾವೆಲ್ ಮಾಡಿಬಿಡ್ತಾರೆ. ಸೊ ಗೋರ್ಮೆಂಟ್ಗೆ ಏನು ಬೇಕು? ಪೆನಾಲ್ಟಿ, ದುಡ್ಡು ಅಷ್ಟೇ. ಪೆನಾಲ್ಟಿಗಳಾಗ್ತಾರೆ, ನಮ್ಮ ಜೊತೆ ಸಾಯಿಸ್ತಾರೆ. ಸೊ ನಾವೆಲ್ಲ ಏನು ಮಾಡಬೇಕು? ನೈಟೆಲ್ಲ ನಿದ್ದೆ ಇಲ್ದಿರ ಒದ್ದಾಡಿಕೊಂಡು ಒಬ್ಬರು ಇದ್ರ ಜೊತೆ ಎಲ್ಲ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ, ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ಥರ್ಡ್ AC ಇಲ್ಲ ಸೆಕೆಂಡ್ AC, ನಿಮಗೆ ದುಡ್ಡು ಇತ್ತು ಅಂದರೆ ಸೆಕೆಂಡ್ AC ಇಲ್ಲ ಫಸ್ಟ್ ACಯಲ್ಲಿ ಟ್ರಾವೆಲ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಸೊ ಸ್ಲೀಪರಲ್ಲಿ ಮಾತ್ರ ಲಾಂಗ್ ಜರ್ನಿ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಶಾರ್ಟ್ ಆದರೆ ಪರವಾಗಿಲ್ಲ, 1 hour 2 hour ಇಲ್ಲ 3 hour ಜರ್ನಿ ಆದರೆ ಪರವಾಗಿಲ್ಲ ಸ್ಲೀಪರ್ ಕೋಚ್ಗೆ. ಲಾಂಗ್ ಜರ್ನಿ ನೈಟೆಲ್ಲ ನಿದ್ದೆ ಮಾಡಬೇಕಂದ್ರೆ ಸೊ ನಾರ್ತ್ ಸೈಡ್ ಹೋಗೋ ಟ್ರೈನಲ್ಲಿ ಯಾವತ್ತೇ ಆಗಲಿ ಸ್ಲೀಪರ್ ಕೋಚ್ ಬುಕ್ ಮಾಡಬೇಡಿ. ಓಕೆ. ಸೊ ಆಮೇಲೆ ಶಿರ್ಡಿಗೆ ಇಲ್ಲಿಂದ KK ಎಕ್ಸ್ಪ್ರೆಸ್ಸಲ್ಲಿ ಇಲ್ಲಿಂದ ಕೊಪ್ಪರ್ಗೆ ಹೋಗಬೇಕು. ಕೊಪ್ಪರ್ಗೋವಲ್ಲಿ ಇಳಿದುಬಿಟ್ಟು ಅಲ್ಲಿಂದ ಆಟೋ ಇರುತ್ತೆ. ಆಟೋದಲ್ಲಿ ನಿಮಗೆ ಒಬ್ಬರಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ 18 ಕಿಲೋಮೀಟ್ರ್ ಇದೆ. ಸೊ ಇಲ್ಲಿಂದ ಒಂದು 40 ಮಿನಿಟ್ಸ್ ಟ್ರಾವೆಲ್ ಮಾಡಬೇಕು. ಸೊ ಅಲ್ಲೋಗಿ ನಮಗೆ ಕೊಪ್ಪರ್ಗೋವಲ್ಲಿ ಇಳಿಸ್ತಾರೆ. ಕೊಪ್ಪರ್ಗೋವಿಂದ ಶಿರ್ಡಿಯಲ್ಲಿ ಇಳಿಸ್ತಾರೆ. ಶಿರ್ಡಿಯಲ್ಲಿ ನಾವು ಸಾಯಿ ಯಾತ್ರಿ ನಿವಾಸ ಅಂತ ಇದೆ, ಭಕ್ತಿ ನಿವಾಸ ಅಂತ ಎರಡಿದೆ. ಸೊ ಅಲ್ಲೋದ್ರೆ ಸಾಕು, ನಿಮಗೆ ರೂಮ್ ಅಲಾಟ್ಮೆಂಟ್ ಆಗುತ್ತೆ. ಮಸ್ಟ್ ಆ್ಯಂಡ್ ಶುಡ್ ನೀವು ಫ್ಯಾಮ್ಲಿ ಹೋಗ್ತಾಯಿದ್ರೆ ಫ್ಯಾಮ್ಲಿ ಅವ್ರದ್ದು ಎಲ್ಲರದ್ದು ID ಕಾರ್ಡ್ ಇರಬೇಕು. ಯಾಕಂದರೆ ರಿಲೇಷನ್ಶಿಪ್ಪು ಎಲ್ಲ ಚೆಕ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ID ಕಾರ್ಡೆಲ್ಲ ಇರಬೇಕು. ID ಕಾರ್ಡೆಲ್ಲ ನೋಡಿದರೆ ಬರೀ 200 ರೂಪಾಯಿಗೆ ರೂಮ್ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ರೂಮ್ಸು. ಸೊ ಅದಕ್ಕೋಸ್ಕರ ನೀವೆಲ್ಲ ಅಲ್ಲೇ ರೂಮ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲೇ ನಾವು ರೂಮ್ ತೊಗೊಂಡಿದ್ದೀವಿ. ಸೊ ಇಲ್ಲಿ ಬಂದು ನೀವು ID ಕಾರ್ಡು ಅದೇ ನಿಮ್ಮ ಆಧಾರ್ ಎಲ್ಲ ಕೊಟ್ಟರೆ ಅವರೇ ಜೆರಾಕ್ಸ್ ಮಾಡಿ ಅಟ್ಯಾಚ್ ಮಾಡಿ ರೂಮ್ ಟೋಕನ್ ಕೊಡ್ತಾರೆ. ಆಮೇಲೆ ಒಳಗಡೆ 200 ರೂಪಾಯಿ ನಾವು ಪೇ ಮಾಡಿದ್ರೆ ಸೊ ನಮಗೆ ಇದು ರೂಮ್ ಅಲಾಟ್ಮೆಂಟ್ ಮಾಡ್ತಾರೆ. ನೋಡಿ, ಒಂದು ಅಪಾರ್ಟ್ಮೆಂಟ್, ಒಂದು ಇದ್ದಿದ್ದಂಗೆ ಎಷ್ಟು ಚೆನ್ನಾಗಿದೆ ಪ್ಲೇಸೆಲ್ಲ. ತುಂಬ ಚೆನ್ನಾಗಿದೆ, ಮಕ್ಕಳು ಆಡ್ಕೊಳೋದಕ್ಕೆ ಎಲ್ಲ ಚೆನ್ನಾಗಿದೆ. ಮತ್ತು 2 ರೂಪಾಯಿಗೆ ಟೀ ಕೊಡ್ತಾರೆ, ಫ್ರೀ ಊಟ ಎಲ್ಲ ಚೆನ್ನಾಗಿದೆ ನೋಡಿ.